ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಸಗ್ಗಾದ ದ ಕರ್ಲಿ ಗರ್ಲಿ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಜೀವನದಲ್ಲಿ ಜಾಸ್ತಿ ಖುಷಿಯಾಗಿರೋದು ಹೇಗೆ ಅಂತ. ನನ್ನ ನೋಡಿದವರೆಲ್ಲ ಹೇಳ್ತಿರ್ತಾರೆ, ನೀವು ಹೆಂಗಷ್ಟು ಆಕ್ಟಿವ್ ಆಗಿರ್ತೀರ, ಹಿಂಗಷ್ಟು ಖುಷಿಯಾಗಿರ್ತೀರ, ನಗ್ನಗ್ತಾ ಇರ್ತೀರ, ಯಾವಾಗಲೂ ಕೂಡ ಹಿಂಗಿರಕ್ಕೆ ಸಾಧ್ಯ, ನೀವು ಬೇಜಾರೇ ಆಗಲ್ವಾ ಅಂತ. ಸೊ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ನಾನು ಇರೋ ಪರ್ಸನ್ನೇ ಹಿಂಗೆ. ನಾನು ಚಿಕ್ಕ ವಯಸ್ಸಿಂದನೂ ಇರೋದೇ ಹಿಂಗೆ. ಒಂಥರ ಮಜಾ ಮಾಡ್ಕೊಂಡು ಖುಷಿಯಾಗಿ ನಗ್ನಾಗ್ತಾ ಫುಲ್ ಎನರ್ಜೆಟಿಕ್, ಆ್ಯಕ್ಚುಲಿ ಹೈಪರ್ ಆಕ್ಟಿವ್ ಅಂತಲೇ ಅನ್ಬೋದು. ಫಸ್ಟ್ ಎಲ್ಲ ವರ್ಡ್ ಕೇಳಕ್ಕೆ ಹೋಗೋಬಾರ್ದು, ಚಿಕ್ಕಲ್ಲಿದ್ದಾಗ ನಮ್ಗೆ ಓವರ್ ಆಕ್ಟಿಂಗ್ ಅಂತಾರ, ಹೈಪರ್ ಆಕ್ಟಿವ್ ಅಂತಾರ ಅಂತ. ಬಟ್ ವಯಸ್ಸು ಜಾಸ್ತಿ ಆದ್ಮೇಲೆ ಗೊತ್ತಾಯ್ತು, ಓ ಮೈ ಗಾಡ್, ದಿಸ್ ಇಸ್ ವಾಟ್ ಪೀಪಲ್ ವಾಂಟ್ ಟು ಬಿ ಲೈಕ್ ಅಂತ. ಆ್ಯಂಡ್ ಹಂಗೆ ಹೇಳಕ್ಕೆ ಹೋದ್ರೆ ಬರೀ ಅಷ್ಟೇ ಅಂತಲ್ಲ, ಬ್ಯಾಡ್ ಮೂಮೆಂಟ್ಸ್ ಆ್ಯಡ್ ಮೂಮೆಂಟ್ಸ್ ನಾರ್ಮಲಿ ಇದ್ದೇ ಇರುತ್ತೆ. ಬಟ್ ನಾನು ಡೀಲ್ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ಎಲ್ಲ ಅಳು ಬಂದಾಗ, ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಚಿಕನ್ ತಿನ್ನಕ್ಕೆ ಹೋಗ್ತಿದ್ದೆ, ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಿದ್ದೆ, ಹೊಟ್ಟೆಗೆ ತೃಪ್ತಿ ಮಾಡಿಕೊಂಡ್ರೆ ಜೀವನ ಚಂದ ಅಂತ ನಾನು ಅಂದ್ಕೊಳ್ತಿದ್ದೆ. ಬಟ್ ಬೆಳೀತಾ ಸ್ವಲ್ಪ ಕಾಮ್ ವೇಯಲ್ಲಿ, ಕೂಲ್ ವೇಯಲ್ಲಿ, ಪೇಷನ್ಸ್ ವೇಯಲ್ಲಿ ಹ್ಯಾಂಡಲ್ ಮಾಡೋಕೆ ಹೋಗ್ತೀನಿ. ಅಂದ ಮಾತ್ರಕ್ಕೆ ತಲೆ ಕೆಟ್ಟ ಗಜನಿ ಥರನೂ ಆಗ್ತೀನಿ, ಹುಚ್ಚುಚ್ಚಿರೋ ಥರ ಎಲ್ಲ. ಅಂದರೆ ಹುಚ್ಚುಚ್ಚಿರೋ ಥರ ಅಂತಂದರೆ ಒಂದೊಂದ್ಸರಿ ವಾಲ್ಕಿನ ಥರ ಹಿಂಗೂ ಆಗುತ್ತೆ, ಆಮೇಲೆ ಸಾರು ಬಂದ್ಬಿಟ್ಟು ಹಿಂಗೆ ಪಾತ್ರೆ ನಿಲ್ಲೋ ಥರ ಇದು ಥರ ಆಗುತ್ತೆ. ಸೊ ಐ ಫೈಂಡ್ ಮೈ ಬ್ಯಾಲೆನ್ಸ್ ಆ್ಯಕ್ಚುಲಿ. ಟು ದ ಟಾಪಿಕ್, ನಾನು ಏನೇನೆಲ್ಲ ಮಾಡ್ತೀನಿ ನನ್ನ ಲೈಫಲ್ಲಿ, ನಾನು ಇರುವಂತಹ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಒನ್, ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಆಗಿ ಡೇನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇದು ಜಾಸ್ತಿ ಸಾಧ್ಯ ಆಗುತ್ತೆ ಯಾವಾಗ ನೀವು ಬೇಗ ಹೇಳ್ತೀರಾ. ಓಕೆ, ನಿಮ್ಮ ಸ್ಲೀಪ್ ಶೆಡ್ಯೂಲ್ ಅಥವಾ ನಿಮ್ಮ ವರ್ಕ್ ಶೆಡ್ಯೂಲ್ ಬೇರೆ ಥರ ಇರ್ಬೋದು, ಬಟ್ ನೀವು ಯಾವಾಗಲೇ ಎದ್ದ ತಕ್ಷಣ ಯಾವಾಗಲೂ ಕೂಡ ಆಕಾಶನ ನೋಡಿ ಬೆಳಿಗ್ಗೆ ಹೋಗಿ ಸುಮ್ಮನೆ ನಿಂತ್ಕೊಳ್ಳಿ. ಅದು ಇವಾಗ ಸನ್ರೈಸ್ ಆಗ್ತಿದೆ ಅಥವಾ ಬೇರೆ ಸನ್ಸೆಟ್, ಬಾದಾಮಿ ತಿಂದರೂ ವರ್ಕ್ ಆಗಿಲ್ಲ ಅಂತಲೇ, ಸುಮ್ಮನೆ ಹೋಗಿ ನಿಂತ್ಕೊಳ್ಳಿ, ಆಕಾಶ ನೋಡಿ, ಜನಗಳನ್ನ ನೋಡಿ, ನಿಮಗೆ ಬಿಲ್ಡಿಂಗ್ ಕಾಣಿಸಿದ್ರೆ ಬಿಲ್ಡಿಂಗ್ ನೋಡಿ, ಮರ ಕಾಣಿಸಿದ್ರೆ ಮರ ನೋಡಿ, ಹಕ್ಕಿಗಳದ್ದು ಶಬ್ದಗಳನ್ನ ಕೇಳಿ. ಸೊ ಬೇಸಿಕಲಿ ಮಾರ್ನಿಂಗನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಇವಾಗ ನೋಡಿ ಎಷ್ಟೊಂದು ಜನ ಮಲಗಿದಲ್ಲೇ ಹೋಗ್ತಾರೆ ಅಲ್ವಾ. ನಾವು ಮಲಗಿದಲ್ಲಿ ಹೋಗಿಲ್ಲ, ಅಟ್ಲೀಸ್ಟ್ ನನಗೊಂದು ಹೊಸ ಜೀವನ ಸಿಕ್ಕಿದೆ, ಹೊಸ ದಿನ ಸಿಕ್ಕಿದೆ, ಐ ಗಾಟ್ ಅಪ್, ಐ ಕ್ಯಾನ್ ಡೂ ಸಮಥಿಂಗ್. ಬಿರಿಯಾನಿ ತಿಂತಿರೋ, ಪಿಜ್ಜಾ ತಿಂತಿರೋ, ಬಟ್ ಎದ್ದಿದ್ದೀರಾ ನೀವು ಇವತ್ತು, ಹೊಸ ದಿನ ಸಿಕ್ಕಿದೆ, ಅದನ್ನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ಯೂಶಲ್ ಆಗಿ ಹೇಳೋದು 6 ಇಂದ 7 ಆಗಿ ಹೇಳ್ತೀನಿ. ಒಂದೊಂದ್ಸರಿ ತಲೆ ಕೆಟ್ಟ ತಕ್ಷಣ 8-9 ಆಗುತ್ತೆ, ಬಿಕಾಸ್ ಒಂದೊಂದ್ಸರಿ ನನಗೆ ಇವೆಂಟ್ಸ್ ಲೇಟ್ ಆಗಿದ್ರೆ ಆ ಥರ ಎಲ್ಲ. ಬಟ್ ಎದ್ದ ತಕ್ಷಣ ನಾನು ಪ್ರತಿ ಸರಿನೂ ಕೂಡ 1-1.5 ಗಂಟೆ ಫೋನನ್ನು ನಾನು ನೋಡೋದಲ್ಲ. ಐ ಡು ನಾಟ್ ಎಂಥ ತಲೆ ಹೋಗೋ ಸಿಚುವೇಶನ್ ಇದ್ರು ಕೂಡ. ಬಿಕಾಸ್ ನೀವು ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮದೇ ಓನ್ ಥಾಟ್ಸು ನಿಮ್ಮ ತಲೆಯಲ್ಲಿ ಬರಬೇಕು ಅಂತ ಅಂದರೆ, ಫೋನಲ್ಲಿರೋ ಥಾಟ್ಸನ್ನು ತಲೆಗೆ ತಗೋಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನೀವು ರಿಯಲೈಸ್ ಆಗಬೇಕಾಗುತ್ತೆ, ನೀವು ಯಾರು, ನೀವೇನು ಮಾಡ್ತಿದ್ರೆ, ಇವತ್ತು ಏನು ಕೆಲಸ ಇದೆ, ನಿನ್ನೆ ಹೇಗೆ ಫೀಲ್ ಆಯಿತು, ಇವತ್ತು ಹೇಗೆ ಫೀಲ್ ಆಗ್ತಿದೆ, ನಿಮ್ಮ ಎನರ್ಜಿ ಏನು, ಇವತ್ತು ನಿಮ್ಗೆ ಯಾವ ಥರ ನಿಮ್ಮ ವೈಬ್ಸ್ ಇದೆ ಅಂತೆಲ್ಲ ನೀವು ಕಂಡ್ಕೊಳ್ಬೇಕು ಅಂತಂದರೆ ಮಾರ್ನಿಂಗ್ ಮೊಬೈಲ್ ಬಿಡಬೇಕು. ಆ್ಯಂಡ್ ಮಾರ್ನಿಂಗ್ ಫ್ರೆಶ್ ಆಗಿ ಡೇಯನ್ನು ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್, ಒಂದು ರೂಟೀನ್ ಅಂತ ಇರಲೇಬೇಕು ಆಯ್ತಾ ಮನುಷ್ಯಂಗೆ. ನೀವು ಯಾವ ಥರನಾದರೂ ಕೆಲಸ ಮಾಡಿ, ನೀವು ಕೆಲಸ ಇವಾಗ ಬೆಳಗ್ಗೆ ಎದ್ರಿ, ಸ್ನಾನ ಮಾಡಿರಿ, ಕೆಲಸಕ್ಕೆ ಹೋದ್ರಿ, ಆಮೇಲೆ ಬಂದ್ರಿ, ಊಟ ಮಾಡಿದ್ರಿ, ಅದು ನಿಮ್ಮ ರೂಟೀನ್. ಸೊ ಎಲ್ಲರೂ ಕೂಡ ಒಂದು ರೂಟೀನ್ ಅಂತ ಇರಬೇಕಾಗುತ್ತೆ. ನಾನು ಎದ್ದ ತಕ್ಷಣ ಏನು ಮಾಡ್ತೀನಿ, ಎದ್ದ ತಕ್ಷಣ ಒಂದು 3/4 ಲೀಟ್ರ್ ನೀರು ಕುಡಿತೀನಿ, ದ್ರಾಕ್ಷಿ ನೆನೆಸಿಟ್ಟಿರೋದು. ಅದಾದಮೇಲೆ ಹೊರಗಡೆ ಹೋಗಿ ಆಕಾಶಕ್ಕೆ ಹೋಗಿ ನಿಂತ್ಕೊಂಡು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತೀನಿ. ಗ್ರ್ಯಾಟಿಟ್ಯೂಡ್ ಅಂದರೆ ಬೇಸಿಕಲಿ ಕೃತಜ್ಞತೆ ಹೇಳೋದು. ನನ್ನ ಲೈಫಲ್ಲಿ ಏನೇನೆಲ್ಲ ಕೊಟ್ಟಿದೆಯಲ್ವಾ ದೇವರೇ, ಅದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಕೊಟ್ಟಿರೋದಕ್ಕೆ, ಇರೋದಕ್ಕೆ ಮನೆ ಇದೆ, ಹಾಕೊಳ್ಳೋದಕ್ಕೆ ಬಟ್ಟೆ ಇದೆ, ತಿನ್ನೋದಕ್ಕೆ ತಿಂಡಿ ಇದೆ. ಇದು ಸಿಲಿ ಅನಿಸ್ಬೋದು, ಬಟ್ ದಟ್ ಈಸ್ ಹೌ ಐ ಲುಕ್ ಎಟ್ ಮೈ ಲೈಫ್. ನಾನು ಅದೇ ಥರ ನೋಡ್ತೀನಿ. ನನ್ನ ಹತ್ರ ಇವಾಗ ಒಂದು ಪೆನ್ ಇದ್ರೂ ಕೂಡ ಅಟ್ಲೀಸ್ಟ್ ನನ್ನ ಹತ್ರ ಪೆನ್ ಇದೆ ಅನ್ನೋದಕ್ಕೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅದಾದಮೇಲೆ ಯೋಗ ಮಾಡ್ತೀನಿ. ಬಟ್ ಇವಾಗ ರೀಸೆಂಟಾಗಿ ಜಿಮ್ ಜಾಯ್ನ್ ಆಗಿರೋದಕ್ಕೆ ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಬಂದು ನಾನೇ ನನ್ನ ತಿಂಡಿನ ಪ್ರಿಪೇರ್ ಮಾಡ್ಕೋತೀನಿ. ಆ್ಯಂಡ್ ಅದಾದಮೇಲೆ ಅವತ್ತಿನ ದಿನ ಇಡೀ ಏನಿರುತ್ತೆ ನನ್ನ ಕೆಲಸ, ಅದನ್ನು ನಾನು ನನ್ನ ಕೆಲಸಕ್ಕೆ ತಕ್ಕಂಗೆ, ನನ್ನ ಟೈಮ್ ಟೇಬಲ್ಗೆ ತಕ್ಕಂಗೆ ಪ್ರಿಪೇರ್ ಮಾಡ್ಕೋತೀನಿ. ಆ್ಯಂಡ್ ಕೆಲಸ ಇಲ್ಲದೆ ಇದ್ದಾಗ ನಾನು ಹೇಗಿರ್ತೀನಿ ಅನ್ನೋದನ್ನು ಕೂಡ ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅಂದರೆ ರುಟೀನ್ ಇಟ್ಕೋಬೇಕಾಗುತ್ತೆ. ಇವಾಗ ಕೆಲಸ ಎಲ್ಲ ಮಲ್ಕೊಂಡ್ಬಿಡೋಣ, ಇವತ್ತೇನೂ ಇಲ್ಲ, ಆ ಥರನೂ ಕೂಡ ಡೇಸ್ ಇರಬೇಕು. ಬಟ್ ಬ್ಯಾಲೆನ್ಸ್ ಇರಬೇಕು. ಇವಾಗ ನೀವು ಕೆಲಸ ಇಲ್ದಿರೋ ಟೈಮಲ್ಲಿ ಹೇಗಿರ್ತೀರಾ, ಮನೇಲಿ ಸೀರೀಸ್ ನೋಡ್ತೀರಾ, ಅಥವಾ ಸುಮ್ಮನೆ ಏನಾದರೂ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋದಿದೆಯಾ, ಅಥವಾ ಬೇರೆ ಏನಾದರೂ ಬಗ್ಗೆ ಕಲಿಯೋದಿದೆಯಾ, ಬುಕ್ ಓದೋದಿದೆಯಾ. ಸೊ ಒಂದು ರುಟೀನ್ ಅಂತ ಇರಬೇಕು ಮನುಷ್ಯನ ಲೈಫಿಗೆ. ಥರ್ಡ್ ಒನ್, ದೇವರಿಗೆ ಜಾಸ್ತಿ ಕೈ ಮುಗಿಯೋದ್ರಿಂದ ಮನಸ್ಸಿಗೆ ಜಾಸ್ತಿ ಖುಷಿ ಸಿಗುತ್ತೆ. ಸೊ ನಾನು ಬೇಸಿಕಲಿ ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಅಲ್ರಾಮ್ ಆಫ್ ಮಾಡೋದು. ಒಂದೊಂದ್ಸರಿ ಹಾಗೇನೂ ಹೇಳ್ತೀನಿ, ಬಟ್ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿತೀನಿ. ಮಿನಿಮಮ್ ಒಂದು 4-5 ನಿಮಿಷ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಹೇಳಿ, ಇವತ್ತಿನ ದಿನ ಹೇಗಿರಬೇಕು ಅಂತ ದೇವ್ರ ಹತ್ರ ಹಂಚ್ಕೋತೀನಿ. ದೇವರು ಇಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ಈ ಥರ ಇರಲಿ ದಿನ, ಥ್ಯಾಂಕ್ ಯು ಸೋ ಮಚ್ ಈ ಥರ ಕೊಟ್ಟಿದ್ದಕ್ಕೆ. ಆ್ಯಂಡ್ ಒಂದು ಲೈನಂತೂ ನಾನು ಯಾವಾಗಲೂ ಹೇಳ್ತೀನಿ, ಕಷ್ಟ ಕೊಟ್ಟರು ಕೂಡ ಪರವಾಗಿಲ್ಲ, ಬಟ್ ಕಷ್ಟವನ್ನು ಎದುರಿಸೋ ಶಕ್ತಿ ಕೊಡು ನೀನು.
ತುಂಬ ಸ್ಟ್ರಾಂಗಾಗಿ ಮಾಡು, ಏನೇ ಬಂದ್ರೂ ಕೂಡ ನಾನು ಕುಗ್ಗಬಾರ್ದು, ಕುಗ್ಗಿದ್ರೂ ಕೂಡ ಮತ್ತೆ ಎದ್ದು ಬರೋ ಥರ ಮಾಡು ಅಂದರೆ ದೇವ್ರಿಗೆ ನಾರ್ಮಲಾಗಿ ನಮಸ್ಕಾರ ಮಾಡ್ತೀನಿ. ದೇವ್ರಿಗೆ ಜಾಸ್ತಿ ನಂಬೋದ್ರಿಂದ ಅಥವಾ ದೇವ್ರಿಗೆ ಜಾಸ್ತಿ ಕೈ ಮುಗಿದ್ರಿಂದ ಅಥವಾ ದೇವರಲ್ಲಿ ನಂಬಿಕೆ ಇಡೋದ್ರಿಂದ ಅದೇನೋ ಒಂಥರ ಎನರ್ಜಿ ಚಾನಲೈಸ್ ಆಗುತ್ತೆ ನಿಮ್ಮ ಒಳಗೇನೆ. ಆ್ಯಂಡ್ ಎಂಥದೇ ಒಂದು ವರ್ಸ್ಟ್ ಸಿಚುವೇಶನ್ ಬಂದ್ರೂ ಕೂಡ ಬ್ಯಾಕ್ ಬೋನಲ್ಲಿ ಗಾಡ್ ಇದ್ದಾನೆ ಅಂತ ಏನೋ ಒಂದು ಎನರ್ಜಿ ಬರುತ್ತೆ. ಸೊ ದೇವ್ರ ನಂಬೋದು ನನಗೆ ಹೆಲ್ಪ್ ಆಗಿದೆ ಆ್ಯಂಡ್ ನನಗೆ ಮನಸ್ಸಿಗೆ ಜಾಸ್ತಿ ಖುಷಿ ಕೊಡುತ್ತೆ. 4th ಒನ್, ನಾನು ಯಾವುದೋ ಆರ್ಡರ್ ಪ್ರಕಾರ ಹೇಳ್ತಿಲ್ಲ, ಬರೆದಿಟ್ಕೊಂಡಿದ್ದೀನಿ ಹಾಗೆ ಹೇಳ್ತೀನಿ. 4th ಒನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಜುವಲೈಸೇಷನ್. ಈ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಜುವಲೈಸೇಷನ್ ಬಗ್ಗೆ ನಾನು ಬೇಕಾದ್ರೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಬಟ್ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಇದನ್ನೆಲ್ಲ ಮಾಡ್ತಾ ಇದ್ದೆ ಆಯ್ತಾ. ಬಟ್ ನಂಗೆ ದೊಡ್ಡೋಳಾದ್ಮೇಲೆ ಗೊತ್ತಾಗಿದ್ದು ಇದಕ್ಕೆ ಹೆಸರು ಮ್ಯಾನಿಫೆಸ್ಟೇಷನ್ ಮತ್ತು ವಿಜುವಲೈಸೇಷನ್ ಅಂತಾರೆ ಅಂತ. ನೀವು ಲೈಫಲ್ಲಿ ಏನೇನೆಲ್ಲ ಆಗಬೇಕು ಅನ್ನೋದನ್ನು ವಿಜುವಲೈಸ್ ಮಾಡಬೇಕು ಆ್ಯಂಡ್ ಬರೆದಿಟ್ಕೋಬೇಕು, ಅಥವಾ ಬೇರೆ ಯಾವುದಾದ್ರೂ ಮುಖಾಂತರ ದೇವರಿಗೆ ಅಥವಾ ಯೂನಿವರ್ಸ್ಗೆ ಹೇಳಬೇಕಾಗಿ. ಯೂನಿವರ್ಸ್ ಅಂತಂದರೆ ನಮ್ಮ ಜಗತ್ತು, ಗಾಡ್ ಅಂತಂದರೆ ದೇವರು. ಸೊ ನಾನು ಬೇಸಿಕಲಿ ಬುಕ್ಕಲ್ಲೆಲ್ಲ ಬರೆದಿಡ್ತೀನಿ. ಒಂದು ಈ ಥರ ಡೇರಿ ತೊಗೊಂಡು ಬರೀತೀನಿ, ಅದರ ತುಂಬ ಡೇರೀಸ್ಗಳಿದ್ದಾವೆ. ಸೊ ನನಗೆ ಏನೇನು ಆಗೋದಿದೆ ಅಥವಾ ಅದನ್ನೇ ಯಾವಾಗಲೂ ಕೂಡ ನಂಗೆ ಆಗಬೇಕು ಅಂತ ಬರೆಯೋದಕ್ಕಿಂತ ನನಗಿದಾಗಿದೆ, ನನಗಿದು ಸಿಕ್ಕಿದೆ. ಇವಾಗ ನೀವೇನೋ ಒಂದು ಕಾರ್ ತೊಗೊಂಡು ನಂತರ ಈ ಕಾರ್ ಇದೆ, ಥ್ಯಾಂಕ್ ಯು. ಸೊ ಪ್ರೆಸೆಂಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ಬಾದಾಮಿ ಈಸ್ ನಾಟ್ ವರ್ಕಿಂಗ್, ಅದನ್ನು ಬರೀಬೇಕಾಗತ್ತೆ. ನನಗೆ ಯಾವಾಗಲೂ ನಾನು ಟ್ರಾವೆಲ್ ಮಾಡ್ತಾನೂ ಕೂಡ ಒಂದೊಂದು ಥಾಟ್ಸ್ ಬಂದರೆ ನಾನು ಜಸ್ಟ್ ಫೋನಲ್ಲೇ ಬರೆದಿಟ್ಕೊಂಡಿರ್ತೀನಿ. ಆ್ಯಂಡ್ ಐ ಜಸ್ಟ್ ಥ್ಯಾಂಕ್ ಯು ಯೂನಿವರ್ಸ್ ಇದು ನನಗೆ ಕೊಟ್ಟಿದ್ದಕ್ಕೆ ಅಂತ. ಸೊ ಅದು ಬೇಸಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಅಂದರೆ ನಿಮ್ಮ ಹತ್ರ ಇದೆ ಅಂತ ನೀವು ಆಲ್ರೆಡಿ ಫೀಲ್ ಮಾಡ್ತೀರೋ. ಸೊ ಹೊರಗಡೆ ಜಗತ್ತಿಗೆ ಅಥವಾ ದೇವರಿಗೆ ಏನಿಸುತ್ತೆ, ಓಕೆ ಇವಳ ಲೈಫಲ್ಲಿ ಆಲ್ರೆಡಿ ಇದೆ ಅಂತ ಅದು ನಿಮಗೆ ಕೊಡೋ ಥರ ಮಾಡುತ್ತೆ ಸೃಷ್ಟಿ. ಅದನ್ನು ನೀವು ನಂಬಿದ್ರೆ ಗೊತ್ತಾಗುತ್ತೆ. ಬಟ್ ಡೀಟೇಲ್ ವಿಡಿಯೋ ಹಾಕ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಅದು ನಿಮ್ಗೆ ಏನು ಲೈಫಲ್ಲಿ ಆಗಬೇಕಾಗಿದೆ ಅದನ್ನು ನೀವು ಡೀಟೇಲ್ ಆಗಿ ಬರೀತೀರ, ಜಗತ್ತಿಗೆ ಹೇಳ್ತೀರ. ಆ್ಯಂಡ್ ಪ್ರತಿದಿನವೂ ಅದನ್ನು ನೋಡ್ತಾ ಇರೋದಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದಾಗಿರ್ಬೋದು, ಆ ಎನರ್ಜಿ ನಿಮ್ಮ ತಲೆಯಲ್ಲಿ ಹೋಗುತ್ತೆ. ವಿಜುವಲೈಸೇಷನ್ ಅಂತಂದರೆ ನಿಮ್ಗೆ ಏನು ಲೈಫಲ್ಲಿ ಆಗುತ್ತೆ ಅದನ್ನು ನೀವು ಕಣ್ಣಲ್ಲೇ, ಅಂದರೆ ಕಣ್ಣು ಮುಚ್ಕೊಂಡಾಗಿರೋ ಕಣ್ಣು ಬಿಟ್ಟಾಗಿರ್ಬೋದು, ಅದನ್ನೇ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಅದ್ರ ಬಗ್ಗೆನೇ ಥಿಂಕ್ ಮಾಡೋದಾಗಿರ್ಬೋದು. ಇವಾಗ ಏನು ನಾನೊಂದು ಹೀರೋಯಿನ್ ಆಗ್ಬೇಕಂತಿದ್ದೀನಿ ಅಂತ ಇಟ್ಕೊಳ್ಳಿ. ವಿಜುವಲೈಸ್ ಮಾಡಿದಂಗೆ ನಾನು ಹಿಂಗೆ ಸುಮ್ಮನೆ ಕುತ್ಕೊಂಡಿದ್ದಾಗ, ಓಕೆ ನಾನು ಇವಾಗ ಎಲ್ಲೋ ಆಡಿಷನ್ ಹೋದೆ, ಆಡಿಷನಿಗೆ ಸೆಲೆಕ್ಟ್ ಆಯಿತು, ಡೈರೆಕ್ಟರ್ ನಂಗೆ ಓಕೆ ಅಂತಂದರು, ನಂಗೆ ಪೇಮೆಂಟ್ ಬಗ್ಗೆ ಮಾತಾಡಿದ್ರು, ನಾನು ಶೂಟಿಂಗ್ ಹೋದೆ, ಶೂಟಿಂಗು ಮುಗೀತು, ಸಖತ್ತಾಗಿ ಮೂವಿ ರಿಲೀಸ್ ಆಯಿತು, ಒಳ್ಳೆ ಫೇಮ್ ಬಂತು. ಅಂದರೆ ನೀವೊಂದು ಕನಸಿನ ಲೋಕಕ್ಕೆ ಹೋಗ್ತಾ ಇದ್ದೀರಾ. ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಹೆಂಗೆ ಅನ್ಸುತ್ತೆ, ಅಂತ ಕೂತ್ಕೋತೀರಿ. ಇಲ್ಲದ್ರೆ ಓ ಮೈ ಗಾಡ್ ನಾನು ಹೀರೋಯಿನ್ ಆಗಿದೆ ಅಂತ. ಸೊ ಆ ಥಾಟ್ಸ್ ನಿಮಗೆ ಹ್ಯಾಪಿ ವೈಬ್ಸ್ ಕೊಟ್ಟಿದೆ ಅಂತಂದರೆ ಯು ಆಲ್ವೇಸ್ ವಾಂಟ್ ಟು ಬಿ ಇನ್ ದಟ್ ಹ್ಯಾಪಿ ವೈಬ್. ಅವಾಗ ಏನು ಮಾಡ್ತೀರಾ, ಅದನ್ನು ಸಾಧಿಸೋದಕ್ಕೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ, ದಟ್ ಈಸ್ ಹೌ ವಿಜುವಲೈಸೇಷನ್ ವರ್ಕ್ಸ್. ಯಾವಾಗಲೂ ತಲೆಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ. ಆ್ಯಂಡ್ ಅದು ನಿಮಗೆ ತುಂಬ ಹ್ಯಾಪಿ ವೈಬ್ಸನ್ನ ತಲೆಗೆ ಕೊಡುತ್ತೆ ಯಾವಾಗಲೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ. ಆ್ಯಂಡ್ ನೀವು ಇವತ್ತು ಇರೋ ಪ್ರೆಸೆಂಟ್ ಸಿಚುವೇಶನ್, ನೀವೇನು ಆಗಬೇಕು ಅಂತಿದ್ದೀರಾ ಆ ವೇಯಲ್ಲಿರೋದು ಬರೀ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪೇಷನ್ಸ್, ನಿಮ್ಮ ಪಾಸಿಟಿವಿಟಿ ಅಷ್ಟೇ. ಅದನ್ನು ಕರ್ಕೊಂಡು ಹೋಗೋದು ಯಾರು? ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಪೇಷನ್ಸು, ಪಾಸಿಟಿವಿಟಿ. ಸೊ ಅದಕ್ಕೆ ತುಂಬ ಹೆಲ್ಪ್ ಮಾಡೋದು ಅಂದರೆ ಮ್ಯಾನಿಫೆಸ್ಟೇಷನ್ ಮತ್ತು ವಿಜುವಲೈಸೇಷನ್. ನೀವು ನಂಬ್ತೀರಾ ಅಂದರೆ ವರ್ಕ್ಸ್ ಗ್ರೇಟ್. 5th ಒನ್, ಫೈಂಡಿಂಗ್ ಹ್ಯಾಪಿನೆಸ್ ಇನ್ ಸ್ಮಾಲ್ ಥಿಂಗ್ಸ್. ನೀವು ಏನೇ ಮಾಡ್ತಾ ಇರಿ ಆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಹುಡುಕಿ ಆಯಿತಾ. ಇವಾಗ ನೀವು ಒಬ್ಬರೇ ಕೆಫೆಗೆ ಹೋಗೋದಾಗಿರ್ಬೋದು, ಮಜಾ ಮಾಡಿ, ಮೂವಿಗೆ ಹೋಗೋದಾಗಿರ್ಬೋದು, ಫನ್ ಮಾಡಿ, ಇವಾಗ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಿರ್ತೀರ, ಆ ನಗುವನ್ನು ಆನಂದಿಸಿ. ಇವಾಗ ಹೊರಗಡೆ ಸುಮ್ಮನೆ ಸ್ಕೈ ನೋಡ್ತಾ ಇರ್ತಾರೆ, ಏನು ಸಾಕಾಗಿದೆ ಮೋಡ, ಅಯ್ಯೋ ಎಷ್ಟು ಚೆನ್ನಾಗಿದೆ ಚಂದ್ರ. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೂ ಕೂಡ ಖುಷಿ ಹುಡ್ಕೋದ್ರಿಂದ ಲೈಫ್ ಎಷ್ಟು ಚಂದ ಅಂತ ಅನಿಸುತ್ತೆ. ಬಿಕಾಸ್ ಯಾವಾಗಲಾದ್ರೂ ವರ್ಸ್ಟ್ ಸಿಚುವೇಶನ್ ಬಂದಾಗ ನಾವು ಒಂದು ರೂಮಲ್ಲಿ ಕನ್ಫೈನ್ಡ್ ಆಗಿ ನಮ್ಮ ಥಾಟ್ಸಲ್ಲಿ ಮಾತ್ರ ಕನ್ಫೈನ್ ಆಗಿರ್ತೀವಿ. ಜಗತ್ತು ಎಷ್ಟು ದೊಡ್ಡ ಇದೆ ಏನೂ ಗೊತ್ತಾಗಲ್ಲ. ಯಾವಾಗಾದ್ರೂ ಸುಮ್ಮನೆ ಹಿಂಗೆ ಹೊರಗಡೆ ಬಂದು ನಿಂತ್ಕೊಂಡ ತಕ್ಷಣ ಅಮ್ಮ ಕಾಲಿಗೆ ಕ್ರ್ಯಾಂಪ್ ಆಯಿತು, ಬಿಟ್ಟೋಯ್ತು, ಇಷ್ಟು ಬೇಗ ಬಿಟ್ಟೋಗಿದ್ದಿದೆ ಫಸ್ಟು. ಅಲ್ಲಿ ವಾಕ್ ಮಾಡ್ತಿರೋದಾಗಿರ್ಬೋದು, ಅಥವಾ ಯಾರೋ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾಗ ಆ ನಗು ನೋಡೋದಾಗಿರ್ಬೋದು, ಅಥವಾ ನಿಮಗೆ ನೀವೇನಾದರೂ ಎಷ್ಟೊಂದು ಟೈಮಿಂದ ತೊಗೋಬೇಕು ಅಂತಿರೋ ವಸ್ತುನ ತೊಗೊಂಡಾಗ ಅದರಲ್ಲಿ ಸಿಗೋ ಖುಷಿ ಆಗಿರ್ಬೋದು, ಅಥವಾ ಈಗ ಒಂದು ಸಿಂಪಲ್ ಮನೇಲಿ ಒಂದು ಅನ್ನ ರಸಮ್ ತಿನ್ನುವಾಗ ನಂದೇ ಮನೇಲಿ ಆರಾಮಾಗಿ ಕುತ್ಕೊಂಡು ಫ್ಯಾನ್ ಹಾಕ್ಕೊಂಡು ಏನೋ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತೀನಿ. ಸೊ ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ನೀವು ಅದನ್ನು ಏನಂತಾರೆ ಶಬಾಷ್ ಅನ್ನೋದನ್ನು ಕಲೀರಿ, ಅಪ್ರಿಷಿಯೇಟ್ ಮಾಡೋದನ್ನು ಕಲೀರಿ. ನೀವು ಯಾವಾಗ ಎಲ್ಲ ಚಿಕ್ಕ ಚಿಕ್ಕ ವಿಷಯವನ್ನು ನಿಮ್ಮ ಲೈಫಲ್ಲಿರೋದು ಅಪ್ರಿಷಿಯೇಟ್ ಮಾಡ್ತೀರಾ, ಆವಾಗ ಇನ್ನೂ ದೊಡ್ಡ ದೊಡ್ಡ ವಿಷಯಗಳು ಬರುತ್ತೆ ನೀವು ಖುಷಿಯಾಗಿರೋದಕ್ಕೆ. ಆ್ಯಂಡ್ ಯಾವಾಗ ನೀವು ಅಪ್ರಿಷಿಯೇಟ್ ಮಾಡೋದು ಕಲಿತೀರ ಅಲ್ವಾ, ಅದು ತುಂಬ ದೊಡ್ಡ ಅನಿಸುತ್ತೆ. ಬಿಕಾಸ್ ಹೇಳ್ತಾರೆ ಅಲ್ವಾ, ಇವಾಗ ಸಮಯ ಮೀರೋದ್ಮೇಲೆ ಅದ್ರದ್ದು ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ಅಂತ.
ಸೊ ಯಾವತ್ತೋ ಅಯ್ಯೋ ಅವತ್ತು ಎಷ್ಟು ಚೆನ್ನಾಗಿತ್ತಲ್ವಾ ಅನ್ನೋದಕ್ಕಿಂತ ಅವತ್ತು ಇದ್ದಾಗ್ಲೇ ನೀವು ಅದನ್ನ ಜಾಸ್ತಿ ಜೀವಿಸಿದ್ರೆ ಅಲ್ವಾ, ನೀವು ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿದಾಗ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ, ಬಿಕಾಸ್ ಯು ಕಂಪ್ಲೀಟ್ಲಿ ಲಿವ್ ದಟ್ ಮೂಮೆಂಟ್. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ, 6th ಒನ್, ಪಾಸಿಟಿವಿಟಿ ಇರಲಿ ಲೈಫಲ್ಲಿ. ನನ್ನ ಕೈಲಿ ಅದಾಗಲ್ಲ ಇದಾಗಲ್ಲ ಏನಾಗುತ್ತೋ, ಅಯ್ಯೋ ಅದು ಆಗೋದೇ ಇಲ್ಲ ಅನ್ಸುತ್ತೆ, ಅಯ್ಯೋ ಅವ್ರೇನೋ ಅಂದ್ಬಿಡ್ತಾರೆ ಅನ್ಸುತ್ತೆ, ಅಯ್ಯೋ ಅದು ಫುಲ್ ಮುನ್ನ ಮುಚ್ಕೊಂಡು ಹೋಗ್ಬಿಡುತ್ತೆ, ಆ ಥರ ಎಲ್ಲ ಇದ್ರೆಲ್ಲ ನೀವು ಅರ್ಧ ಕೆಲಸ ಮುಗಿಯೋಕ್ಕಿಂತ ಮುಂಚೆನೇ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಏನೇ ಆದ್ರೂ ಕೂಡ ಅದನ್ನ ಒಳ್ಳೆ ಹಾದಿಲ್ ನೋಡಿ, ಆಗುತ್ತೆ ನನ್ನ ಕೈಲಿ ಆಗುತ್ತೆ, ಹಬ್ಬ ಅಂದರೆ ವರ್ಸ್ಟ್ ಏನಾಗುತ್ತೆ ಈ ಥರ ಯೋಚನೆ ಮಾಡಿ. ಆ್ಯಂಡ್ ಏನೇ ಕೆಲಸ ಮಾಡೋಕೆ ಹೋಗಿದ್ರೆ ನನ್ನ ಕೈಲಿ ಆಗುತ್ತೆ, ನಾನು ಎದುರಿಸಿ ನಾನು ಎಂಥದ್ದೇ ಬರಲಿ, ಆ್ಯಂಡ್ ಈ ಕೆಲಸ ವರ್ಕೌಟ್ ಆಗೇ ಆಗುತ್ತೆ, ನಾನು ಇದು ಮಾಡ್ತಿರೋದು ಹಾಗೇ ಆಗುತ್ತೆ, ನಾನು ಇವತ್ತಿಲ್ಲಿ ಹೋಗ್ತೀನಿ ನನಗೆ ಅದು ಸಿಕ್ಕೇ ಸಿಗುತ್ತೆ. ಸೊ ಯಾವಾಗಲೂ ಕೂಡ ಲೈಫಲ್ಲಿ ಪಾಸಿಟಿವಿಟಿಯನ್ನು ಇಟ್ಕೊಳ್ಳಿ. ಯಾವಾಗಲೂ ಕೂಡ ನಕಾರಾತ್ಮಕವಾಗಿ ನೆಗೆಟಿವಿಟಿಯನ್ನು ಇಟ್ಕೊಂಡಿದ್ರೆ ಅದು ನೀವು ವರ್ಕ್ ಆದರೂ ಕೂಡ ಖುಷಿ ಸಿಗಲ್ಲ, ಆ್ಯಂಡ್ ಆ ಹಾದಿಲಿ ನೀವು ಪ್ರೊಸೆಸನ್ನು ಎಂಜಾಯ್ ಮಾಡ್ದಂಗೆ ಅನ್ಸಲ್ಲ. ಸೊ ಹ್ಯಾವ್ ಸಮ್ ಪಾಸಿಟಿವ್ ಥಾಟ್ಸ್, ಆ್ಯಂಡ್ ಪಾಸಿಟಿವ್ ಥಾಟ್ಸ್ ಇರೋದ್ರಿಂದ ನೀವು ಯಾವಾಗಲೂ ಕೂಡ ಫುಲ್ ಜಿಂಚಕ್ ಮೂಡಲ್ಲಿ ಇರ್ತಾರೆ, ವೈಬ್ ಮೂಡಲ್ಲಿ ಇರ್ತಾರೆ. ನೀವೇ ಬೇಕಾದ್ರೆ ಜಸ್ಟ್ ಥಿಂಕ್ ಮಾಡಿ, ಫುಲ್ ಬೇಜಾರಾಗಿದ್ರೆ ನಿಮ್ಗೆ ಖುಷಿ ಬಂದ್ರೂ ಕೂಡ ಎನರ್ಜಿ ಇರಲ್ಲ. ಅದೇ ನೀವು ಖುಷಿಯಾಗಿದ್ರೆ ಖುಷಿ ವಿಚಾರ ಬಂದಾಗ ಇನ್ನೂ ಡಬಲ್ ಖುಷಿ ಆಗುತ್ತೆ. 7th ಒನ್, ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರಲಿ ಆಯ್ತಾ. ಯಾರೋ ಏನೋ ಹೇಳಬೇಕಾಗಿಲ್ಲ, ನಿನಗದು ಮಾಡೋಕ್ಕಾಗಲ್ಲ, ನಿನಗದು ಮಾಡೋಕ್ಕಾಗತ್ತೆ ಅಂತ ನಿಮ್ಮ ಮನಸ್ಸು ಒಳಗಡೆ ಗೊತ್ತಿರುತ್ತೆ. ನೀವು ಮಿರರ್ ಮುಂದೆ ನಿಂತ್ಕೊಂಡ ತಕ್ಷಣ ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಯಾವ್ದ್ರಲ್ಲಿ ಒಳ್ಳೆಯವರಿದ್ದೀರಾ, ನೀವು ಯಾವ್ದ್ರಲ್ಲಿ ಬೆಸ್ಟ್ ಇದ್ದೀರಾ, ನೀವು ಯಾವ್ದ್ರಲ್ಲಿ ಖತರ್ನಾಕ್ ಇದ್ದೀರಾ, ಸಖತ್ತಾಗಿದ್ದೀರಾ ಅಂತ ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರಲಿ. ಯಾರೋ ಹೇಳಿದ ತಕ್ಷಣ ಅಯ್ಯೋ ನನಗೆ ಅದು ಆಗೋದಿಲ್ವಾ ಅನ್ನೋದಕ್ಕಿಂತ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಬಗ್ಗೆ ಏನೋ, ಇವಾಗ ನೋಡಿ ನಾನು ನಿಸರ್ಗ ಏನೋ ನನಗೆ ಗೊತ್ತು, ಯಾರೋ ಏನಾರು ಹೇಳ್ತಾನೆ, ಏನು ಹೇಳ್ತೀಯ ಗುರು ನನಗೆ ಗೊತ್ತು ನನ್ನ ಬಗ್ಗೆ. ಸೊ ಕಾನ್ಫಿಡೆನ್ಸ್ ನಿಮ್ಮ ಬಗ್ಗೆ ನಿಮ್ಗೆ ಇರಬೇಕಾಗುತ್ತೆ. ಸೊ ನೀವು ಯಾವುದೇ ಥರ ಸಿಚುವೇಶನ್ ಬಂದಾಗಲೂ, ಯಾವುದೇ ಥರ ಕೆಲಸ ಬಂದಾಗಲೂ, ಯಾವುದೇ ಥರದ ವರ್ಸ್ಟ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ಅದನ್ನ ಫೇಸ್ ಮಾಡೋದಕ್ಕೆ ಅರ್ಧ ಧೈರ್ಯ ಬರೋದೆ ಈ ಗುಣಿಗೆಗೆ ಎನರ್ಜಿ ಕೊಡೋರು ಯಾರು? ನಾನೇ. ಎಲ್ಲಿಂದ? ಇಲ್ಲಿಂದ. ಸೊ ಇಲ್ಲಿ ಜಾಸ್ತಿ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ, ಬಿಕಾಸ್ ಜೀವನ ಪೂರ್ತಿ ನಾವು ಜೀವನ ಮಾಡೋದು ಇಲ್ಲೇನೆ. ಮೈಂಡ್ ಯಾವಾಗ ಕಾನ್ಫಿಡೆಂಟ್ ಆಗಿರುತ್ತೆ ಅಂದರೆ ನಾವು ಯಾವಾಗ ಕಾನ್ಫಿಡೆನ್ಸ್ ಅನ್ನು ತುಂಬ್ತೀವಿ ಅವಾಗ ಚೆನ್ನಾಗಿ. 8th ಒನ್, ಇಂಪಾರ್ಟೆಂಟ್, ಚಿಲ್ ವಿತ್ ಲೈಫ್. ತೊಗೊಂಡ್ಬಿಡಿ ಸೀರಿಯಸ್ ಆಗಿ, ಲೈಫನ್ನು ಇರೋದೊಂದೇ ಜೀವನ. ಯಾರಿಗೆ ಗೊತ್ತು, ಇವತ್ತು 18th ಡಿಸೆಂಬರ್ ನಾನು ಶೂಟ್ ಮಾಡ್ತೀನಿ, ನಾಳೆನೇ ಪ್ರಳಯ ಆಗೋಯ್ತು, ಏನು ಮಾಡ್ತೀರಾ? ಈ ಬಟ್ಟೆ ಇದೆಲ್ಲ ಇಟ್ಕೊಂಡು ನಾನು ಏನು ಮಾಡಲಿ ಅಲ್ವಾ? ಸೊ ಜೀವನವನ್ನು ಜೀವಿಸಿ, ಆರಾಮಾಗಿರಿ, ಚಿಲ್ಲಾಗಿರಿ, ಖುಷಿಯಾಗಿರಿ. ಎಲ್ಲದಕ್ಕೂ ಕೂಡ ಸೀರಿಯಸ್ ಆಗೋದು ನೆಸೆಸಿಟಿ ಇರಲ್ಲ. ಯಾವುದಕ್ಕೆ ಸೀರಿಯಸ್ ಆಗಬೇಕೋ ಅದಕ್ಕೂ ಕೂಡ ಒಂದು ಪ್ರಮಾಣದಲ್ಲಿ ಅಷ್ಟೇ ಸೀರಿಯಸ್ ಆಗೋದಿರುತ್ತೆ. ನೀವು ಯಾವಾಗ ಎಷ್ಟು ಆರಾಮಾಗಿರ್ತೀರಾ, ಕೂಲಾಗಿರ್ತೀರ, ಚಿಲ್ಲಾಗಿರ್ತೀರ, ಒಂಥರ ಮಸ್ತಾಗಿರ್ತೀರ, ಅವಾಗ ಜೀವನವನ್ನು ನೋಡೋ ರೀತಿ ಚಂದ ಅಂತ ಅನ್ಸುತ್ತೆ. ಆ್ಯಂಡ್ ನಿಮ್ಗೆ ಪ್ರತಿದಿನ ಅನ್ಸುತ್ತೆ ಲೈಫ್ ಏನು ಸಕ್ಕತ್ತಾಗಿದೆ ಮಚ್ಚ, ಏನೇನೆಲ್ಲ ಮಾಡ್ಬೋದು ಲೈಫಲ್ಲಿ. ಯಾವಾಗ ನೋಡ್ರು ಪಾಪಿ ಪರದೇಸಿ ಥರ ಕುತ್ಕೊಂಡಿರ್ತೀನಲ್ಲ, ಎಂಜಾಯ್ ಮಾಡ್ಬೇಕು ಲೈಫ್ ಅಂತ ಅನ್ಸುತ್ತೆ. ಸೊ ಬೇಸಿಕಲಿ ಜೀವನದಲ್ಲಿ ಚಿಲ್ಲಾಗಿರೋದು ಕಲ್ತ್ಕೊಳ್ಳಿ, ವೈಬ್ ಮಾಡೋದು ಕಲ್ತ್ಕೊಳ್ಳಿ, ಮಜಾ ಮಾಡೋದು ಕಲ್ತ್ಕೊಳ್ಳಿ. ಸೊ ಬೇಸಿಕಲಿ ಚಿಲ್ ಅಂತ ಅಂದರೆ ಏನೇ ದೊಡ್ಡದಾದ್ರೂ ಕೂಡ ಓಕೆ ಅನ್ನೋದಕ್ಕೆ ಅರ್ಧ ಟೆನ್ಷನ್ ಇದರಲ್ಲೇ ಹೋಗ್ಬಿಟ್ಟಿರುತ್ತೆ. ಅಂದರೆ ದರ್ ಇಸ್ ಸೋ ಮಚ್ ಡಿಫ್ರೆನ್ಸ್ ಇನ್ ಓಕೆ ವಾಟ್ ಇಸ್ ಹ್ಯಾಪ್ನಿಂಗ್, ವಾಟ್ ವಿಲ್ ಹ್ಯಾಪನ್ ಅನ್ನೋದಕ್ಕೂ ಏನು ಮಾಡಲಿ ಆಯ್ತು ಇದು ಮುಗ್ದೋಯ್ತು ಅನ್ನೋದಕ್ಕೆ ಹೆಂಗಿರುತ್ತೆ ಅಲ್ವಾ. ಸೊ ನೀವು ಯಾವಾಗ ಹಿಂಗೆ ಮಾಡ್ತೀರಾ ಅವಾಗ ನಿಮಗೆ ಥಾಟ್ಸ್ ಕೂಡ ಚೆನ್ನಾಗಿ ಓಡಲ್ಲ. ಒಂದೇ ಲೈಫು, ಚಿಲ್ ಮಾಡಿ, ಜಿಯೋ ಲೈಫ್. 9th ಒನ್, ನಿಮಗೇನು ಇಷ್ಟನೋ ಅದನ್ನು ಮಾಡೋದು ಕಲೀರಿ ಆಯಿತಾ. ಇವಾಗ ಯಾರೋ ಏನಂತಾರೆ, ಜನ ಏನಂತಾರೆ ಯೋಚನೆ ಮಾಡ್ಕೊಬಿಡಿ. ನಿಮ್ಮ ಮನಸ್ಸಿನ ಖುಷಿಗೆ ನಿಮ್ಗೆ ಅದು ಇಷ್ಟ ಆಗ್ತಿದೆಯಾ ಮಾಡಿ. ಇವಾಗ ಎಕ್ಸಾಂಪಲ್ ನಾನು ಹೇಳ್ರಿ, ಅಣ್ಣಮ್ಮ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಸಕ್ಕತ್ತಾಗಿ ಬೀಟ್ಸ್ ಆಗ್ತದೆ, ನಾನು ಡ್ಯಾನ್ಸ್ ಮಾಡ್ಬೇಕನ್ಸ ನಾನು ಹೋಗಿ ಡ್ಯಾನ್ಸ್ ಮಾಡ್ತೀನಿ. ಯಾರೇನು ನೋಡ್ತಾರೆ, ಹುಡುಗಿ ಕುಣಿತಾಳ, ಅಲ್ಲೆಲ್ಲರೂ ಅಷ್ಟು ಚೆನ್ನಾಗಿದ್ದಾರೆ, ನಾನು ಅದೇನು ಥಿಂಕ್ ಮಾಡಲ್ಲ. ನನ್ನ ಮನಸ್ಸಿಗೆ ಖುಷಿ ಸಿಗ್ತಾ ನಾನು ಮಾಡ್ತೀನಿ, ಬಿಕಾಸ್ ನಾನು ಆ ಥರನೇ ಪರ್ಸನ್ ಇರೋದು. ಆ್ಯಂಡ್ ಇವಾಗ ನಾನು ಎಣ್ಣೆ ಹಚ್ಕೊಂಡು ಮೂವಿಗೆ ಹೋಗ್ಬೇಕಂದ್ರೂ ಹೋಗ್ತೀನಿ, ಬಿಕಾಸ್ ನಾನು ಥಿಂಕೇ ಮಾಡಲ್ಲ. ನಾನು ಎಷ್ಟೊಂದು ಸರಿ ಹೆಲ್ಮೆಟ್ ಹಾಕೊಂಡು ಹೋಗದೆ ಇರುವಾಗಲೂ ತಲೆಲ್ಲ ಕಟ್ಕೊಂಡು ಹೋಗ್ತೀನಿ ನನ್ನ ಕರ್ಲ್ಸನ್ನು ಪ್ರೊಟೆಕ್ಟ್ ಮಾಡಿ. ಬೇಸಿಕಲಿ ಏನೋ ನನಗೆ ಓಕೆ ಆಗ್ಬೇಕು, ನನಗೆ ಸರಿ ಆಗ್ಬೇಕು, ನನ್ನ ಕರ್ಲ್ಸ್ ಚೆನ್ನಾಗಿರ್ಬೇಕು ಅಷ್ಟೇ. ದುನಿಯಾ ಹೇಳಿದ್ರು ನಾನೇನು ಮಾಡಲಿ. ಇವಾಗ ನನಗೇನಾದ್ರು ಕಷ್ಟ ಆದ ತಕ್ಷಣ ಯಾವನಾದ್ರು ಬರ್ತಾನ, ಇಲ್ಲ ಅಲ್ಲಿ ಯಾರೋ ಹುಬ್ಬಳ್ಳಿ ಕುತ್ಕೊಂಡು ಹಾವೇರಮ್ಮ ಮಾತಾಡೋದಂತೆ, ಬೆಂಗಳೂರಲ್ಲಿ ಕುತ್ಕೊಂಡು ಬಸವರಾಜ್ ಮಾತಾಡೋದು, ನಾನು ಏನು ಟೆನ್ಷನ್ ಮಾಡಲಿ? ಅವರೆಲ್ಲ ಮಾತಾಡ್ಕೊಂಡು ಆರಾಮಾಗಿರ್ತಾರೆ, ನಾನು ಇಲ್ಲಿ ಕುತ್ಕೊಂಡು ಅಳ್ತಾ ಕುತ್ಕೊಳ್ಳ, ಯಾರೋ ಹೋಗಿ ಮಾತಾಡಿದ್ದಾರೆ ಅಂತ. ಸೊ ಡೂ ಥಿಂಗ್ಸ್ ವಿಚ್ ಮೇಕ್ಸ್ ಯು ಹ್ಯಾಪಿ. ನಿಮ್ಗೆ ಏನು ಮಾಡೋಕ್ಕೆ ಇಷ್ಟ, ನಿಮ್ಮ ಲೈಫಲ್ಲಿ ಏನು ಮಾಡೋಕ್ಕೆ ಇಷ್ಟ, ನಿಮ್ಗೆ ಏನು ಖುಷಿ ಕೊಡುತ್ತೆ, ಅಥವಾ ನೀವು ಏನು ಮಾಡೋದ್ರಿಂದ ಸಾಕಾದಾಗ ಬೊಬ್ಬಾಟಾಗಿ ಲೈಫಲ್ಲಿ ಇರ್ತೀರಾ ಅದನ್ನು ಮಾಡಿ. ಜನಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಒಂದಿನ ಹಿಂದೆ ತಿರುಗಿ ನೋಡಿದ ತಕ್ಷಣ ಯಾವ ಜನಗಳು ಇರಲ್ಲ. ಅಯ್ಯೋ ನನ್ನ ಜೀವನ ಪೂರ್ತಿ ಇನ್ನೊಬ್ರು ಮಾತು ಕೇಳ್ಕೊಂಡೇ ಬಂದ ಅಂತ ಅನ್ಸುತ್ತೆ. ಲಾಸ್ಟ್ ಒನ್,
ಜೀವನವನ್ನು ಜಾಸ್ತಿ ಜೀವಿಸಿ ಆಯಿತಾ, ಲೈಫನ್ನು ಜಾಸ್ತಿ ಲವ್ ಮಾಡಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ಇವಾಗ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡ್ರೆ ಅವ್ರಿಗೆ ಇದೆಲ್ಲ ಫೀಲೇ ಗೊತ್ತಿರಲ್ಲ. ಈ ಕಾರ್ಪೆಟ್ ಮೇಲೆ ಕುತ್ಕೊಳ್ಳೋದು, ನಮ್ಮ ಮುಖ ಹಿಂಗೆ ಮುಟ್ಕೊಳ್ಳೋದು, ದೇ ಡೋಂಟ್ ನೋ ದಟ್ ಫೀಲ್. ಹಂಗೆ ನೋಡೋಕ್ಕಾದ್ರೆ ವಿ ಆರ್ ಸೋ ಪ್ರಿವಿಲೇಜ್ಡ್ ಆಯಿತಾ. ಬಿಕಾಸ್ ಎಷ್ಟೇ ಜನ ಕಂಪೇರ್ ಮಾಡಿದ್ರು ಕೂಡ ನಿಮಗೆ ಅನ್ಸುತ್ತೆ ಒಂದೊಂದು ಪಾಯಿಂಟ್ ಆಫ್ ಟೈಮ್, ನನ್ನ ಲೈಫಲ್ಲಿ ಅಟ್ಲೀಸ್ಟ್ ಇದ್ದಿದೆಯಲ್ವಾ ಅಂತ. ಇವಾಗ ಯಾವುದೋ ಒಂದು ಸ್ಯಾಡ್ ಸ್ಟೋರಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಯಪ್ಪ ನನ್ನ ಲೈಫಲ್ಲಿ ಏನೆಲ್ಲ ಇದೆ, ಯಾರೋ ಅದು ಕೂಗ್ತಿರೋದು. ನಮ್ಮ ಮನೆ ಪಕ್ಕ ಒಂದು ಸ್ಕೂಲ್ ಬೇರೆ ಇದೆ, ಅವ್ರಿಗೆ ಇವಾಗ PT ಕ್ಲಾಸ್ ಅನ್ಸುತ್ತೆ. ಸೊ ಬೇಸಿಕಲಿ ಜೀವನವನ್ನು ಜಾಸ್ತಿ ಪ್ರೀತಿಸಿ, ಇರೋದು ಒಂದೇ ಲೈಫ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತೇ ಫ್ರೆಶ್ ಡೇ, ಇವತ್ತು ಬಿಟ್ಟು ನಾಳೆ ಇಲ್ಲ. ಸೊ ಏನೇನೆಲ್ಲ ಮಾಡಬೇಕು ಇವತ್ತೇ ಫುಲ್ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ಕೂಡ ಬೇಜಾರಾದ ತಕ್ಷಣ ತುಂಬ ಕನ್ಫೈನ್ಡ್ ಆಗ್ತೀವಿ. ಬಟ್ ನೀವು ಅದರಿಂದ ಹೊರಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಜೀವನ ಎಷ್ಟು ದೊಡ್ಡದಿದೆ, ಜಗತ್ತು ಎಷ್ಟು ದೊಡ್ಡದಿದೆ, ಜನ ಏನೇನೆಲ್ಲ ಮಾಡ್ತಿದ್ದಾರೆ, ಆ್ಯಂಡ್ ಏನೇನು ಡಿಶಸ್ ಟ್ರೈ ಮಾಡೋಕ್ಕಿದೆ, ಏನೇನು ಪ್ಲೇಸ್ ತಿರುಗಾಡೋಕ್ಕಿದೆ, ಏನೇನು ಕೆಲಸ ಮಾಡೋದಿದೆ, ನೀವು ಯಾವ ಮಟ್ಟಕ್ಕೆ ಬೆಳಿಬೇಕು, ಆ್ಯಂಡ್ ಯಾರ್ಯಾರನ್ನೆಲ್ಲ ಪ್ರೌಡ್ ಫೀಲ್ ಮಾಡಬೇಕು. ಆ್ಯಂಡ್ ಇಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ನೆಮ್ಮದಿ ಇಟ್ಕೊಳ್ಳಿ, ಖುಷಿ ಇಟ್ಕೊಳ್ಳಿ. ಇಲ್ಲಿ ಜಾಸ್ತಿ ಖುಷಿ ಪಡಿಸಿದ್ರೆ ಅಲ್ವಾ, ಹೊರಗಡೆ ದುನಿಯಾಗೆ ನೀವು ಖುಷಿ ಪಡಿಸೋದೇ ಬೇಡ. ಬಿಕಾಸ್ ಎಂಟೈರ್ ನಿಮ್ಮ ಲೈಫು ಇಲ್ಲಿರೇ ನೀವು ಲೀವ್ ಮಾಡೋದು. ಸೊ ಇದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಮೈಂಡನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಮನ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಸೊ ಅಷ್ಟೇ, ಇನ್ನು ಜಾಸ್ತಿ ಮಾತಾಡ್ಬೋದಿತ್ತು, ಬಟ್ ಟೈಮ್ ಹೋಗ್ಬಿಟ್ಟು ಏನು ಕೂಗಾಡಿದಾಳೆ ಅಂತಂದರೆ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ 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 ಇಷ್ಟ ಆಗಿರುತ್ತೆ ಅಂತ. ನನಗೂ ಕೂಡ ಮಾತಾಡಿ ಖುಷಿ ಆಯಿತು. ನಾನು ಲೈಫಲ್ಲಿ ಇನ್ನೂ ಎಲ್ಲ ಫಾಲೋ ಮಾಡ್ತೀನಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಳ್ತಿದ್ದೆ. ಸೊ ಇವಾಗ ಯೂಟ್ಯೂಬಲ್ಲಿ ಹೇಳ್ಕೊತಿದ್ವಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ. ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು @thecurlygirly. ಥ್ಯಾಂಕ್ ಯು ಸೋ ಮಚ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.